ದಯವಿಟ್ಟು ಎಲ್ಲ ಸಿಬ್ಬಂದಿಗಳು ಇಲ್ಲಿ ಚೇರ್ ಹಾಕ್ದಲ್ಲಿ ಬಂದು ತಮ್ಮ ಆಸನವನ್ನು ಸ್ವೀಕಾರ ಮಾಡಬೇಕು. ಇಲ್ಲಿ ಇಷ್ಟರಲ್ಲೇ ರೋಡ್ಕಾರ್ ಪ್ರಾರಂಭವಾಗುತ್ತದೆ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ವಿಶೇಷ ಈ ಬ್ಲಾಗ್ನ ಮಾಡಾಕತ್ತೀನಿ, ಯಾಕಂದರೆ ಎಲ್ಲರೂ ಕೂಡ ಏನಪ್ಪ ಅಂದರೆ ಪ್ರತಿಯೊಬ್ಬರು ಏನಪ್ಪ ಸ್ಟೇಟಸ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ ಎಲ್ಲ ಏನಪ್ಪ ಅಂದರೆ ಬಿಜಾಪುರ ಸರೌಂಡಿಂಗ್ನಲ್ಲಿ ಎಲ್ಲಕ್ಕ ಅದೇ ಹರಿದಾಡಕತ್ರ. ಏನಪ್ಪ ಅಂದರೆ 22ನೇ ತಾರೀಕು, ಅದಕ್ಕಿಂತ ಮುಂದೆ ಏನಪ್ಪ ಅಂದರೆ ಮುಂಚೆ ಏನಪ್ಪ ಅಂದರೆ 15ನೇ ತಾರೀಕು ಸಂತ ಶಿವಲಾಲ್ ಜಯಂತಿ ಏನಪ್ಪ ಅಂದರೆ ಮುಗಿಸಿದ್ದಾರೆ, ಆಚರಣೆ ಆಗಿದೆ. ಸೊ ಅದರ ಪ್ರಯುಕ್ತವಾಗಿ ಮತ್ತೊಮ್ಮೆ ಏನಪ್ಪ ಅಂದರೆ ಶಿವಲಾಲ್ ಜಯಂತಿ ಅನ್ನೋನು ಮತ್ತೊಂದು ಸಲ ಏನಪ್ಪ ಅಂದರೆ ಸೆಲೆಬ್ರೇಷನ್ ಮಾಡೋಕತ್ರ. ಆ ಸೆಲೆಬ್ರೇಷನ್ ಮಾಡೋಕ್ಕೆ ಏನಪ್ಪ ಅಂದರೆ ಮತ್ತೊಬ್ಬ ವ್ಯಕ್ತಿ ಏನಪ್ಪ ಅಂದರೆ ನಮ್ಮ ಬಿಜಾಪುರಿಗೆ ಪ್ರಪ್ರಥಮ ಬಾರಿಗೆ ಏನಪ್ಪ ಅಂದರೆ ಅವರು ಬರ್ತಿದ್ದಾರೆ. ಅವರು ಆಲ್ರೆಡಿ ನಿಮಗೆ ನನಗನ್ನಿಸ ಮಟ್ಟಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರ್ಬೋದು ಬಿಜಾಪುರ ಸರೌಂಡಿಂಗ್ನಲ್ಲಿ. ಬಟ್ ದಯವಿಟ್ಟು ಯಾರ್ಯಾರು ಗೊತ್ತಿಲ್ಲಲ್ಲ ಅವ್ರೇನಪ್ಪ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಪ್ರಥಮ ಬಾರಿಗೆ ಬಿಜಾಪುರಿಗೆ ಏನೋ ಬರೀತಿದ್ದಾರೆ. ಆಲ್ಮೋಸ್ಟ್ ನನಗೆ ಅನಿಸ ಮಟ್ಟಿಗೆ ಕರ್ನಾಟಕ ಸ್ಟೇಟಲ್ಲಿ ಅವರು ಇಲ್ಲಿವರೆಗೂ ಯಾವ ಡಿಸ್ಟಿಕಲ್ಲಿ ಯಾವುದು ಬಂದಿಲ್ಲ ಕಾಣ್ತದೆ. ಕರ್ನಾಟಕ ಸ್ಟೇಟಲ್ಲಿ ಯಾವ ಡಿಸ್ಟಿಕಲ್ಲೂ ಬಂದಿಲ್ಲ. ಸೊ ಅದರಾಗ ನಮ್ಮ ಬಿಜಾಪುರದಲ್ಲಿ, ಕರ್ನಾಟಕ ಸ್ಟೇಟ್ ಬಿಜಾಪುರದಲ್ಲಿ ಏನಪ್ಪ ಅಂದರೆ ಪ್ರಪ್ರಥಮ ಬಾರಿಗೆ ಏನಪ್ಪ ಅಂದರೆ ಬರ್ತಿದ್ದಾರೆ ಸ್ವಾಮಿ ಧೀರೇಂದ್ರ ಶಾಸ್ತ್ರಿ ಬಾಗೇಶ್ವರ ಧಾಮದವರು. ಸೊ ಹಾಗಾಗಿ 22ನೇ ತಾರೀಕು ಬಿಜಾಪುರಲ್ಲಿ ಬಂಜಾರ ಕ್ರಾಸ್ ಗೊತ್ತಿರ್ಬೋದು ನಿಮಗೆ, BLD ಮುಂದೆ ಇದೆ ಬಂಜಾರ ಕ್ರಾಸ್ ಏನಪ್ಪ ಅಲ್ಲಿ ಒಂದು ಸರ್ಕಲ್ ಇದೆ. ಆ ಸರ್ಕಲ್ಗೆ ಏನಪ್ಪ ಪೂಜೆ ಮುಗಿಸ್ಕೊಂಡು ಧೀರೇಂದ್ರ ಶಾಸ್ತ್ರಿ ಅವ್ರ ಕೈಲಿಂದನೇ ಪೂಜೆ ಮಾಡಿಸಿ, ಆ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಏನಪ್ಪ ಅಂದರೆ ASP ಕಾಲೇಜ್ ಬ್ಯಾಕ್ ಸೈಡ್ ಏನಪ್ಪ ಅಂದರೆ ಸ್ಟೇಜ್ ಹಾಕಿದರೆ ಅಲ್ಲಿವರೆಗೂ ಏನಪ್ಪ ಅಂದರೆ ಮೆರವಣಿಗೆ ನಡೆಯೋಂಥ ಸಾಧ್ಯತೆ ಇದೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾರ್ಯಾರು ಬರೋರು ಇದ್ರಲ್ಲ ದಯವಿಟ್ಟು ನಾಳೆ 22ನೇ ತಾರೀಕು 12 ಗಂಟೆಗೆ ಬಂದುಬಿಡ್ರಿ. ಯಾಕಂದರೆ ನಿಮ್ಮ ಡೈರೆಕ್ಟಾಗಿ ಏನಪ್ಪ ಅಂದರೆ ನೋಡ್ಬೋದು ಹತ್ತಿರದಿಂದ, ಯಾಕಂದರೆ ಬಂಜಾರ ಕ್ರಾಸಲ್ಲಿ ಪೂಜೆ ಇದೆ. ಹಾಗಾಗಿ ಸೊ 12 ಗಂಟೆ ಅಂದರೆ ಚಾಲು ಆಗುತ್ತೆ ಅಂತ ಕೇಳಿ ಹೇಳಿದ್ದಾರೆ. ಈ ಕಾರ್ಯಕ್ರಮ ಏನಪ್ಪ ಅಂದರೆ ಪ್ರಕಾಶ್ ಚವ್ಹಾಣ್ ಅವ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಿದೆ. ಸೊ ಇನ್ನೊಂದು ಹೇಳಬೇಕಂದ್ರೆ ಬಂಜಾರ ಸಮಾಜದಲ್ಲಿ ಸಂತ ಶಿವಲಾಲ್ ಜಯಂತಿಯ ಪ್ರಯುಕ್ತವಾಗಿ ಇದನ್ನು ಮಾಡ್ತಿದ್ದಾರೆ ಅವ್ರ ನೇತೃತ್ವದಲ್ಲಿ, ಪ್ರಕಾಶ್ ಚವ್ಹಾಣ್ ನೇತೃತ್ವದಲ್ಲಿ. ಸೊ ಹಾಗಾಗಿ ದಯವಿಟ್ಟು ಯಾರ್ಯಾರಪ್ಪ ನಿಮಗಂತೂ ಗೊತ್ತಿದೆ, ಧೀರೇಂದ್ರ ಶಾಸ್ತ್ರಿ ಅವರು ಭಾಗೇಶ್ವರ ಧಾಮ್ ನಿಮ್ಗೆ ಆಲ್ಮೋಸ್ಟ್ ಏನಪ್ಪ ಅಂದರೆ ವಿಡಿಯೋ ಅಂತೂ ಎಲ್ಲ ಕಡೆ ನೋಡಿರ್ಬೋದು. ಭಾಳ ಮೋಟಿವೇಶನ್ ವಿಡಿಯೋ ಮಾಡ್ತಾರೆ ಅವರು. ಮತ್ತು ಒಳ್ಳೆ ಏನಪ್ಪ ಅಂದರೆ ಅವ್ರ ಹತ್ರ ನಾಲೆಜ್ ಇದೆ, ಒಳ್ಳೆ ಮಾತುಗಳು ಆಡ್ತಾರೆ. ಜೀವನದಲ್ಲಿ ಯಾವ ರೀತಿ ಇರಬೇಕು, ಹೇಗಿರ್ಬೇಕಂತ ಎಲ್ಲ ಶೈಲಿಯನ್ನು ತಿಳಿಸ್ಕೊಡ್ತಾರೆ. ಸೊ ನೀವೆಲ್ಲ ನೋಡಿರ್ಬೋದು, ಭಾಳ ಮೋಟಿವೇಶನ್ ಮಾಡ್ತಾರೆ ಅವರು. ಸೊ ಅವ್ರೇನಪ್ಪ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಅವರೇ ಇಲ್ಲಿ ನಾವು ಬಿಜಾಪುರದಲ್ಲಿ ಯಾವ ರೀತಿ ಜೀವನದಲ್ಲಿ ಏನಪ್ಪ ನಡವಳಿಕೆ ಕೊಡಬೇಕು, ಯಾವ ರೀತಿ ಜೀವನದಲ್ಲಿ ಏನಪ್ಪ ಜೀವನ ಸಾಗಿಸ್ಬೇಕು ಅಂತ ಅದ್ರ ಬಗ್ಗೆ ಏನಪ್ಪ ಅಂದರೆ ಮೋಟಿವೇಶನ್ ಸ್ಪೀಚ್ಗಳು ಕೊಡೋಕೆ ಬರ್ತಿದ್ದಾರೆ ಬಿಜಾಪುರಿಗೆ. ಸೊ ದಯವಿಟ್ಟು ಯಾರ್ಯಾರು ನೀವು ಬರೋರಿದ್ರಲ್ಲ 12 ಗಂಟೆಗೆ ಬಂದುಬಿಡಿ ಫ್ರೆಂಡ್ಸ್. ಅಡ್ರೆಸ್ ನಿಮಗೇನಪ್ಪ ಹೇಳಿ ನಾನು, ASP ಕಾಲೇಜ್ ಬ್ಯಾಕ್ ಸೈಡು. ಸೊ ಆ ಅಡ್ರೆಸ್ನಪ್ಪ ನಿಮ್ಮ ಡೀಟೇಲ್ಸ್ ಆಗಿ ನಿಮಗೆ ರೋಡು ಎಲ್ಲಿ ಹೋಗ್ಬೇಕು, ಹೆಂಗೆ ಹೋಗ್ಬೇಕಂತ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಮುಂದೆ ಕಂಟಿನ್ಯೂ ನೋಡಿರಿ. ನಿಮಗೆಲ್ಲ ಇದನ್ನು ಗೊತ್ತಾಗಬೇಕಂದ್ರೆ ಚಾನಲ್ಗೆ ಏನಪ್ಪ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ನೋಟಿಫಿಕೇಷನ್ ಆನ್ ಮಾಡಿಕೊಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಆಯ್ತು ಅಂತ ಕೊಡಿ. ನಮ್ಮ ಇಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀವಿ, ಅದನ್ನು ನಿಮಗೆ ಏನಪ್ಪ ಅಂದರೆ ಬರ್ತವೆ, ನೀವು ನೋಡ್ಬೋದು ಈಸಿಯಾಗಿ ಮನೆಗೆ ಕುಂತು ಕೂಡ ಬರೋಕ್ಕೆ ಆಗಲಾರ್ದವರು. ಓಕೆ, ಅದಕ್ಕೋಸ್ಕರಪ್ಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಡಿ ಫ್ರೆಂಡ್ಸ ನೋಡೋಣ. ಮತ್ತು ನಿಮಗೆ ಯಾವ್ದನ್ನ ತೋರಿಸ್ತೀನಿ, ಎಲ್ಲಿಂದ ಎಲ್ಲಿ ಹೋಗಬೇಕು ಮತ್ತು ಹೇಗಿದೆ ಸ್ಟೇಜು ಯಾವ ರೀತಿ ಅನ್ಕಸಿ ತೋರಿಸಿ ಫ್ರೆಂಡ್ಸ್. ನಡಿ ಲೆಟ್ಸ್ ಗೋ. ಹಾಯ್ ಗಾಯ್ಸ್, ನಾನು ಹೇಳಿದ್ನಲ್ಲ ನಿಮಗೆ ಯಾವ ರೀತಿ ಹೋಗಬೇಕು, ಹೇಗೆ ಹೋಗ್ಬೇಕಂತ ನಿಮಗೆ ತೋರಿಸ್ತೀನಿ ಅಂತ. ಈಗ ನಾವು ಬಂದೀವಿ ಫ್ರೆಂಡ್ಸ ಬಿಜಾಪುರ್ನಲ್ಲಿ ಬಂಜಾರ ಕ್ರಾಸ್ ಅಂದರೆ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ. ಬಿಜಾಪುರ್ನಲ್ಲಿದ್ದವರು ಮತ್ತು ಬಿಜಾಪುರ ಸರೌಂಡಿಂಗ್ ಮತ್ತು ಹೊರಗಿನ ಊರಿನವ್ರಿಗೆ ಏನಪ್ಪ ಅಂದರೆ ಗೊತ್ತಾಗಲ್ಲ ಅಂದರೆ ಕೇಳಿರಿ ಫ್ರೆಂಡ್ಸ್, ಕೊನೆಯವ್ರಿಗೆ ನೋಡಿರಿ ಹಾಗೆ. ಮತ್ತು ಚಾನಲ್ಗೆ ಯಾರು ಹೊಸಬ್ರು ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕಮೆಂಟ್ ಮಾಡಿದೆ ಮರಿಬೇಡಿ ಫ್ರೆಂಡ್ಸ್. ಮತ್ತು ಪ್ರತಿಯೊಬ್ಬರಿಗೆ ಶೇರ್ ಮಾಡಿರಿ ಫ್ರೆಂಡ್ಸ್. ಶೇರ್ ಮಾಡಿ ಅಂತ ಕೊಡಿ ಫ್ರೆಂಡ್ಸ್. ಮತ್ತೊಬ್ಬರಿಗೆ ಏನಪ್ಪ ಅಂದರೆ ಈ ವಿಡಿಯೋ ಹೋಗುತ್ತೆ ಮತ್ತು ಅವ್ರಿಗೆ ಏನಪ್ಪ ಅಂದರೆ ನೋಡೋಕೆ ಚಾನ್ಸಸ್ ಇರುತ್ತೆ ಮತ್ತು ಬರೋ ಚಾನ್ಸಸ್ ಕೂಡ ಇರುತ್ತೆ. ಓಕೆ ಫ್ರೆಂಡ್ಸ್, ಇದು ಬಂದುಬಿಟ್ಟು ಬಂಜಾರ ಕ್ರಾಸ್ ಏನಪ್ಪ ಇದೊಂದು ಸೆಟಪ್ ಮಾಡಿದ್ದಾರೆ 15ನೇ ತಾರೀಕು ಶಿವಲಾಲ್ ಜಯಂತಿ ದಿನಕ್ಕೆ ಏನಪ್ಪ ಅಂದರೆ ಸೆಟಪ್ ಮಾಡಿದರು. ಮತ್ತು ಅಲ್ಲಿ ಏನಪ್ಪ ಅಂದರೆ ಪ್ರತಿದಿನ ಏನಪ್ಪ ಅಂದರೆ ಸಾಯಂಕಾಲ ಈವ್ನಿಂಗ್ ಏನಪ್ಪ ಅಂದರೆ ಕಾರ್ಯಕ್ರಮಗಳು ನಡೆದವು ಫ್ರೆಂಡ್ಸ್. ಮತ್ತು ನಾಳೆ ಏನಪ್ಪ ಅಂದರೆ 22ನೇ ತಾರೀಕು ಭಾನುವಾರ ಏನಪ್ಪ ಅಂದರೆ ನಮ್ಮ
ನಿಮ್ಮ ಎಲ್ಲ ಮೆಚ್ಚಿನ ಸ್ವಾಮಿ ಧೀರೇಂದ್ರ ಶಾಸ್ತ್ರಿ ಅವರು ಕೂಡ ಏನಪ್ಪ ಅಂದರೆ ಬರ್ತಿದ್ದಾರೆ ಭಾನುವಾರ ದಿನ. ಹಾಗಾಗಿ ಏನಪ್ಪ ಅಂದರೆ ನಾಳೆ ಅಲ್ಲಿ ಸಜ್ಜಾಗಿತ್ತಿದೆ ಸ್ಟೇಜ್ ಫ್ರೆಂಡ್ಸ್. ಸೊ ಅಲ್ಲಿ ಏನಪ್ಪ ಹೋಗೋಣ, ಯಾವ ರೀತಿ ಹೋಗ್ಬೇಕಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಬಂಜಾರಕಾಸಿ ನಾವು ಈಗ ಫ್ರೆಂಡ್ಸ್ ಈಗ ನಾವು ರೋಡಿಗೆ ಹೊಂಟಿವಲ್ಲ, ಇದು ಸೋಲಾಪುರ ರೋಡು, ಹೈವೇ ಸೋಲಾಪುರ ಹೈವೇ ಸ್ಟೇಟ್ ಹೋದಂತ ತಗೊಂಡು ನಿಮಗೆ ಕಾಣ್ತಿದೆ ಸೈಡಿಗೆ ಏನಪ್ಪ ಅಂದರೆ ಎಂ ಬಿ ಪಾಟೀಲ್ ಸಾಹೇಬರ ಮನೆ ಅದ. ಈ ಮನೆಯ ಮುಂದೆ ಏನಪ್ಪ ಅಂದರೆ ಸೋಲಾಪುರ ರೋಡ್ ಹೋಗ್ತಿದೆ. ಸೋಲಾಪುರ ರೋಡ್ ಇದೆ ಫ್ರೆಂಡ್ಸ್. ಸ್ವಾಮಿ ಪೋಸ್ಟರ್ ನೋಡೋಕತ್ತೀರಿ ಸ್ವಾಮಿ ಅವ್ರದ್ದು. ಸೊ ಇದು ಬಂದುಬಿಟ್ಟು ಸರ್ಕಲ್ ಫ್ರೆಂಡ್ಸ್, ಎಂ ಬಿ ಪಾಟೀಲ್ ಸರ್ಕಲ್ ಅಂತಾರೆ. ಸರ್ಕಲ್ ದಾಟಿ ಮತ್ತೆ ಮುಂದೆ ಹೋಗ್ಬೇಕು ಫ್ರೆಂಡ್ಸ್. ನೋಡ್ತಿದ್ರಲ್ಲ ಮುಂದೆ ಹೋಗಬೇಕು. ಮುಂದೆ ಹೋದೆ ಅಂತ ತಗೊಂಡು ನಿಮಗೆ ಗೊತ್ತಾಗುತ್ತೆ. ಮುಂದೆ ಏನಪ್ಪ ಅಂದರೆ ಫರ್ನಿಚರ್ ಶಾಪ್ ಕೂಡ ಇದೆ, ಗಣಿ ಫರ್ನಿಚರ್ ಮುಂದೆ ಏನಪ್ಪ ಅಂದರೆ ಇದು ನಿಮಗೆ ಮುಂದೆ ಕಾಣ್ತಿರ್ಬೋದು ಪೋಸ್ಟರ್ ಕಾಣಕತ್ತೆ ಫ್ರೆಂಡ್ಸ್. ಇದು ASP ಕಾಲೇಜ್ ಬಾಜುನೇ ಗೇಟ್ ಬಾಜು ಕಂಪೌಂಡ್ ಇದೆ ಫ್ರೆಂಡ್ಸ್. ಕಂಪೌಂಡ್ ಬಾಜುನೇ ಇದು ಪೋಸ್ಟರ್ ಹಾಕಿದ್ದು ನೋಡಿದ್ರೆ ನೀವು. ಕಂಪೌಂಡ್ ಬಾಜುನೇ ಇದು ರೋಡ್ ಹೋಗಿದೆ ಫ್ರೆಂಡ್ಸ್. ರೋಡಿಗೆ ಏನಪ್ಪ ಸ್ಟೇಟ್ ಹೋಗ್ಬೇಕು ಫ್ರೆಂಡ್ಸ್. ಸ್ಟೇಟ್ ಹೋದೆ ಅಂತ ತಗೊಳ್ಳಿ, ರೋಡಿಗೆ ಸ್ಟೇಟ್ ಹೋದೆ ಅಂತ ಫ್ರೆಂಡ್ಸ್. ಮುಂದೆ ಏನಪ್ಪ ಅಂದರೆ ಇಲ್ಲಿ ಒಂದು ಬ್ಯಾನರ್ ಆಗಿದೆ. ನಿಮಗೆ ಸ್ಟೆಪ್ ಬೈ ಬ್ಯಾನರ್ ಹಾಕ್ಸಿದ್ದಾರೆ ನಮ್ಮ ಚವಾಣ್ ಸಾಹೇಬರು, ಪ್ರಕಾಶ್ ಚವಾಣ್ ಅವರು. ಸೊ ನಿಮಗೆ ಗೊತ್ತಾಗಲಿ ಅಂತ ಸೊ ಸ್ಟೆಪ್ ಬೈ ಏನಪ್ಪ ಅಂದರೆ ಬ್ಯಾನರ್ಗಳು ಹಾಕಿದ್ದಾರೆ. ಇದು ರೇಟ್ ಸ್ಟೇಟ್ ಹೋಗ್ಬೇಕು ಫ್ರೆಂಡ್ಸ್. ಯಾವ ರೀತಿ ನಾನು ತೋರ್ಸಂದ್ರೆ ಸ್ಟೇಟ್ ಹೋಗಬೇಕು. ಇವೆಲ್ಲ ಮುಂದೆ ನೋಡಿ JCB ನೋಡ್ತಿರ್ಬೋದು ನಾವು. ಎಲ್ಲ ಕೆಲಸ ನಡ್ತಿದ್ದಾವೆ. ಯಾಕಂದರೆ ನಾಳೆ ಒಂದಿನ ಏನಪ್ಪ ಅಂದರೆ ಪಾರ್ಕಿಂಗ್ಗೆ ಸಮಸ್ಯೆ ಆಗಬಾರ್ದು ಕೆಲಸ ನಡೀತಿದ್ದಾವೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೀವು ಅಲ್ಲಿ ನೋಡ್ತಿರ್ಬೋದು, ಕಾಣ್ತಿರ್ಬೋದು, ನಿಮಗೆ ನೋಡಿರ್ಬೋದು. ನೋಡಿ ಅಲ್ಲಿ ಸೆಟಪ್ ಕಾಣಿಸಾಕತ್ತದ. ಅದೇ ಫ್ರೆಂಡ್ಸ್ ಅದೇ ಜಾಗ. ಓಕೆ ಫ್ರೆಂಡ್ಸ್, ಅಲ್ಲಿ ಆಲ್ರೆಡಿ ಏನಪ್ಪ ಸೆಟಪ್ ಮಾಡೋದ, ನಾಳೆ ದಿನ ಅದ. ಸೊ ಹಾಗಾಗಿ ಸೆಟಪ್ ಮಾಡೋದ ಫ್ರೆಂಡ್ಸ್. ಇನ್ನೇನಪ್ಪ ರೆಡಿ ಆಗ್ತಾಯಿದೆ. ಭಾಳ ಅದ್ದೂರಿಯಾಗಿ ನಡೆದ ಕಾರ್ಯಕ್ರಮ ಇದು. ಸೊ ಯಾರು ದಯವಿಟ್ಟು ಯಾರು ಕೂಡ ಏನಪ್ಪ ಅಂದರೆ ತಪ್ಪದೇ ಮರಿಬೇಡ್ರಿ, ಬನ್ನಿ ಫ್ರೆಂಡ್ಸ್. ಇನ್ನು ಭಾಳ ಅದ್ದೂರಿಯಾಗಿ ನಡೆದ ಫ್ರೆಂಡ್ಸು. ಹಾಗೆ ಏನಪ್ಪ ಅಂದರೆ ತಯಾರಿ ಮಾತ್ರ ಭಾಳ ಅದ್ದೂರಿಯಾಗಿ ನಡೆಯಕತ್ತದ. ತಯಾರಿ ಏನಪ್ಪ ಅಂದರೆ ಭಾರಿ ಜೋರ್ದಾರ್ ನಡೆದ. ನೋಡ್ತಿರೋ ಫ್ರೆಂಡ್ಸ್, ಇನ್ನು ತಯಾರಿ ನಡೆದಿಲ್ಲ. ಅಷ್ಟೊಂದು ಗಾಡಿಗಳು, ಅಷ್ಟೊಂದು ಪೊಲೀಸವರು ಬಂದು ಎಲ್ಲ ಚೆಕ್ ಮಾಡಕತ್ತಾರ, ನೋಡಕತ್ತಾರ ನಾಳೆ ಪ್ರೋಗ್ರಾಮ್ ಹೆಂಗೆ ನಡಿಬೇಕು, ಯಾವ ರೀತಿ ನಡಿಬೇಕು ಅಂತ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ನೀವು ಮುಂದೆ ನೋಡಿರಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ನೋಡಿ ಫ್ರೆಂಡ್ಸ್, ಇದೆಲ್ಲ ಏನಪ್ಪ ಕೂತ್ಕೊಳ್ಳೋಕೆ ಜಾಗ. ಇದು ಸ್ವಾಮೀಜಿಯವ್ರಿಗೆ ಏನಪ್ಪ ಅಂದರೆ ಮುಂದೆ ತನಕ ಬಂದೇನಪ್ಪ ಎಲ್ಲರಿಗೂ ಮೀಟ್ ಆಗಂತ ಏನಪ್ಪ ಅಂದರೆ ಇದು ಒಂದು ಸೆಟಪ್ ಮಾಡಕತ್ತಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮುಂದೆ ಏನು ಆಲ್ರೆಡಿ ಏನಪ್ಪ ಅಂದರೆ ಎಲ್ಲ ಪೊಲೀಸರು ಗಾಡಿಯವ್ರು ಬಂದ ನೋಡಕತ್ತೀರಿ. ಪೊಲೀಸರು ಗಾಡಿಯವರೆಲ್ಲ ಬಂದವ, ಭಾಳ ಪೊಲೀಸರು ಕೂಡ ಬಂದಿದ್ದಾರೆ ನಾಳೆ ದಿನಕ್ಕೆ ಏನಪ್ಪ ಅಂದರೆ. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ಕೂಡ ಚರ್ಚೆ ಮಾಡ್ತಿದ್ದಾರೆ ಯಾವ ರೀತಿ ಹೇಗೆ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕಂತ ನೋಡಿ ಫ್ರೆಂಡ್ಸ್. ಮತ್ತೆ ಆಲ್ರೆಡಿ ಏನಪ್ಪ ಅಂದರೆ ಸ್ವಾಮೀಜಿಗಳು ಕೆಲವೊಂದು ಸ್ವಾಮೀಜಿಗಳು ಬಂದವರೆ. ಮತ್ತು ಕೆಲವೊಂದು ಊರುಗಳಿಂದ ಏನಪ್ಪ ಅಂದರೆ ಕೆಲವು ವ್ಯಕ್ತಿಗಳು ಕೂಡ ಬಂದುಬಿಟ್ಟವ್ರೆ ಆಲ್ರೆಡಿ. ನಾಳೆ ಫಂಕ್ಷನ್ಗೆ ಆಲ್ರೆಡಿ ಏನಪ್ಪ ಬೇರೆ ಊರುಗಳಿಂದ ಬೇರೆ ಸ್ಟೇಟ್ಗಳಿಂದ ಆಲ್ರೆಡಿ ಏನು ಜನ ಕೂಡ ಬಂದವರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಇಲ್ಲಿ ನೋಡ್ತಿರ್ಬೋದು ನೀವು ಸ್ವಾಮೀಜಿಯವರು ಮತ್ತು ಏನಪ್ಪ ಅಂದರೆ ಪ್ರಕಾಶ್ ಅಣ್ಣವ್ರು ನಿಂತಿದ್ದಾರೆ ಅಲ್ಲಿ. ಯಾಕಂದರೆ ಮಾತುಕತೆ ನಡೀತಾ ಇದೆ ಯಾವ ರೀತಿ ಹೇಗೆ ಅಂತ. ಯಾಕಂದರೆ ಪ್ಲ್ಯಾನಿಂಗ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಾಳೆ ಸ್ವಲ್ಪ ಕೂಡ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಅಂದರೆ ಸಾಮಾನ್ಯ ಇಲ್ಲ ಫ್ರೆಂಡ್ಸ್. ರಿಯಲಿ ಪ್ರಕಾಶ್ ಅಣ್ಣವರಿಗೆ ಏನಪ್ಪ ಅಂದರೆ ಹ್ಯಾಂಡ್ಸಪ್. ಯಾಕಂದರೆ ಪ್ರಕಾಶ್ ಅಣ್ಣವ್ರು ಮನಸ್ಸು ಮಾಡಿದ್ದಕ್ಕೇನಪ್ಪ ಇದು ಆಗಿದ್ದು. ಅವ್ರಿಗೊಂದು ಹ್ಯಾಂಡ್ಸಪ್. ಮತ್ತು ನಮ್ಮ ಬಂಜಾರ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಉದಾಹರಣೆ, ಒಂದು ಒಳ್ಳೆಯ ಒಂದು ಏನಪ್ಪ ಅಂದರೆ ಮೆಸೇಜ್ ಕೂಡ. ಅವರಿಂದ ಎಷ್ಟೋ ಜನಗಳೇನಪ್ಪ ಅಂದರೆ ಚೇಂಜಸ್ ಆಗ್ಬೋದು. ಹಾಗೆ ಫ್ರೆಂಡ್ಸ್, ಇದು ಒಂದು ಕಾರಣಕ್ಕೆ ಏನಪ್ಪ ಅವರು ಕೂಡ ಏನಪ್ಪ ಈ ನಿರ್ಧಾರ ತೊಗೊಂಡಿದ್ದಾರೆ. ದೇವರು ಅವರಿಗೆ ಒಳ್ಳೇದು ಮಾಡಲಿ ಫ್ರೆಂಡ್ಸ್. ಐ ಆಮ್ ಬಂಜಾರ ಅನ್ನೋಕ್ಕೆ ಪ್ರೌಡ್ ಫೀಲ್ ಆಗುತ್ತೆ ಫ್ರೆಂಡ್ಸ್. ಸೊ ಓಕೆ ಫ್ರೆಂಡ್ಸ್, ನೀವು ಎಲ್ಲರೂ ಕೂಡ ಬರ್ಬೋದು, ಎಲ್ಲರಿಗೂ ಕೂಡ ಅವಕಾಶ ಇದೆ ಫ್ರೆಂಡ್ಸ್. ಯಾರೂ ಕೂಡ ಏನು ಟಿಕೆಟ್ ಇಲ್ಲ, ಏನೂ ಇಲ್ಲ, ಯಾರಿಗೂ ದುಡ್ಡು ಕೊಡೋದು ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಮತ್ತು ಊಟದ ವ್ಯವಸ್ಥೆ ಕೂಡ ಇದೆಯಂತೆ ಫ್ರೆಂಡ್ಸ್. ನೋಡೋಣ ಫ್ರೆಂಡ್ಸ್, ಬನ್ನಿ. ಓಕೆ ಫ್ರೆಂಡ್ಸ್, ನೋಡ್ತಿರೋ ಫ್ರೆಂಡ್ಸ್, ಎಲ್ಲರೂ ಚರ್ಚೆ ಭಾಳ ಪೊಲೀಸರು ಕೂಡ ಭಾಳ ಬಂದವರೆ. ಮತ್ತು ಏನಪ್ಪ ಆಲ್ರೆಡಿ ಚರ್ಚೆ ನಡೀತಾ ಇದೆ. ಓಕೆ ಫ್ರೆಂಡ್ಸ್, ಯಾರು ನೋಡೋಕ್ಕಿದ್ರಲ್ಲ ಹಾಗೆ ನೋಡಿ. ಮತ್ತು ಮತ್ತೊಬ್ಬರಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಶೇರ್ ಮಾಡಿ. ಇನ್ಸ್ಟಾಗ್ರಾಮ್ ವಿಡಿಯೋ ಇದೆ.